ಇದು ಅರ್ಜುನ್ ಅನ್ನೋ ಹುಡುಗನ ಕತೆ. ಇವನು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದ. ಅಪ್ಪ ಅಮ್ಮ ಇಲ್ಲದ ಕಾರಣ ಅವನು ಅನಾಥನಾಗಿ ಜೀವನ ನಡೆಸ್ತಾ ಇದ್ದ. ರಸ್ತೆಯಲ್ಲೇ ಮಲಗೋದು, ರಸ್ತೆಯಲ್ಲೇ ಊಟ ಮಾಡೋದು ಇದೇ ಅವನ ಹಣೆಬರಹ ಆಗಿತ್ತು. ಆದರೆ ಅವನ ಈ ಒಂಟಿತನ ಅವನನ್ನ ಸಿಕ್ಕಾಪಟ್ಟೆ ಕೋಪಿಷ್ಟನಾಗಿ ಬದಲಾಯಿಸಿತ್ತು. ಒಂದು ದಿನ ಅವನು ರಸ್ತೆಯಲ್ಲಿ ಜಗಳ ಮಾಡ್ತಾ ಇರುವಾಗ ಒಬ್ಬ ಯುವಕನ ಕಣ್ಣು ಅರ್ಜುನ್ ಮೇಲೆ ಬೀಳುತ್ತೆ. ಅವನು ಅರ್ಜುನ್ ಹತ್ರ ಹೋಗಿ ಬುದ್ಧಿ ಹೇಳಿ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಮತ್ತೆ ನಿನ್ನ ಹೆಸರೇನು, ನೀನ್ ಎಲ್ಲಿರ್ತೀಯಾ ಅಂತ ಕೇಳ್ತಾನೆ. ಆಗ ಅರ್ಜುನ್ ಈ ಪ್ರಪಂಚದಲ್ಲಿ ನನಗೆ ಅಂತ ಯಾರೂ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಆ ಯುವಕ ಅವನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಅವನೂ ಕೂಡ ಒಂಟಿಯಾಗಿದ್ದ. ಆದ್ರೆ ಆ ಯುವಕನಿಗೆ ಆ ಊರಿನಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಸಿಕ್ಕಾಪಟ್ಟೆ ಗೌರವ ಕೊಡ್ತಾ ಇದ್ರು. ಒಂದು ದಿನ ಆ ಯುವಕ ಅರ್ಜುನ್ನ ಕಬಡ್ಡಿ ಮ್ಯಾಚ್ ತೋರ್ಸೋಕೆ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲಾ ಆಟಗಾರರು ಕೂಡ ತಮ್ಮ ತಾಕತ್ತನ್ನ ತೋರಿಸ್ತಾ ಇದ್ರು. ಪಂದ್ಯ ಶುರುವಾದ ತಕ್ಷಣ ಆ ಯುವಕನ ಕಣ್ಣು ಹದ್ದಿನ ಹಾಗೆ ಆಟಗಾರರ ಮೇಲಿತ್ತು. ಅವನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಆಟಗಾರರು ಪಂದ್ಯನ ಗೆದ್ದೇ ಬಿಡ್ತಾ ಇದ್ರು. ಕಬಡ್ಡಿಯ ಮೇಲಿದ್ದ ಆ ಹುಚ್ಚನ್ನ ನೋಡಿ ಅರ್ಜುನ್ಗೂ ಕೂಡ ಕಬಡ್ಡಿ ಆಡಬೇಕು ಅನ್ನೋ ಆಸೆ ಹುಟ್ಕೊಳ್ಳುತ್ತೆ. ನೆಕ್ಸ್ಟ್ ಡೇ ಅರ್ಜುನ್ ಊರಿನ ಆಟಗಾರರ ಜೊತೆ ಎಷ್ಟೊಂದು ಅದ್ಭುತವಾಗಿ ಕಬಡ್ಡಿ ಆಡ್ತಾನೆ ಅಂದ್ರೆ ಯಾರೋ ಅವನಿಗೆ ಮೊದಲೇ ಆಟ ಕಲಿಸಿದ ಹಾಗೆ ಇತ್ತು. ಅವನು ಆಡೋದನ್ನ ನೋಡಿ ಅವನನ್ನ ಸಾಕ್ತಾ ಇದ್ದ ಆ ಯುವಕನಿಗೆ ಬಿಗ್ ಶಾಕ್ ಆಗೋಗುತ್ತೆ. ಅವನು ಗಾಬರಿಯಿಂದ ಓಡೋಡಿ ಬಂದು ಈ ಆಟನ ನೀನ್ ಹೇಗೆ ಕಲಿತೆ ಅಂತ ಕೇಳ್ತಾನೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.